ಹಾಯ್ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ಸೊ ಇವತ್ತು ಸಂಡೇ ಇಲ್ಲಿ ಮಾರ್ಚ್ 16. ಸೊ ಇವತ್ತೇನು ಮಾಡೋಣ ಅಂದರೆ ಸ್ವಲ್ಪ ಶಾಪಿಂಗ್ ಮಾಡೋಕೆ ಹೋಗೋಣ. ಏನು ಶಾಪಿಂಗ್ ಮಾಡೋಣ ಅಂತಂದರೆ, ಈ ಮುಂಚೆ ಒಂದು ರೆಕಾರ್ಡಿಂಗಲ್ಲಿ ವೆಬ್ಸೈಟ್ ಹೋಸ್ಟಿಂಗ್ ಇಂಟ್ರಡಕ್ಷನ್ ಅನ್ನೋ ಟಾಪಿಕ್ ಮೇಲೆ ಡಿಸ್ಕಸ್ ಮಾಡಿದ್ವಿ. ಸೊ ಆ ವಿ ಆ ಟಾಪಿಕಲ್ಲಿ ನಾವು ಡೊಮೇನ್ ನೇಮ್ ಬಾಯ್ ಮಾಡೋದ್ರ ಬಗ್ಗೆನೂ ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತು ಡೊಮೇನ್ ನೇಮ್ ಹೇಗೆ ಬಾಯ್ ಮಾಡೋದು ಅನ್ನೋದನ್ನು ಫುಲ್ಲು ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಸೊ ಲೆಟ್ಸ್ ಬಿಗಿನ್. ಆಲ್ ರೈಟ್. ಸೊ ಫಸ್ಟ್ಲಿ ನಾನು ಎಷ್ಟೊಂದು ಡೊಮೇನ್ ಪ್ರೊವೈಡರ್ಸ್ ಬಗ್ಗೆ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೆ. ಅದರಲ್ಲಿ ಇವತ್ತು ನಾನು ಯೂಸ್ ಮಾಡ್ತಾ ಇರೋದು GoDaddy.com ಅಂತ. ಸೊ GoDaddy.comಲ್ಲಿ ನಾವು ಡೊಮೇನ್ಸ್ನ ಪರ್ಚೇಸ್ ಮಾಡ್ಬೋದು. ಸೊ ಡೊಮೇನ್ ನೇಮ್ಸು ಯೂಶಲಿ ಯಾವ ಥರ ಇರಬೇಕು ಅಂತಂದರೆ, ನಮ್ಮ ಬಿಸ್ನೆಸ್ಗೆ ಸೂಟ್ ಆಗೋ ಥರ ಡೊಮೇನ್ ನೇಮ್ಸ್ನ ಇಟ್ಕೋಬೇಕು. ಸೊ ಲೈಕ್ Google.com ಇದೆ, Facebook.com ಇದೆ, ನೆಟ್ಫ್ಲಿಕ್ಸು. ಸೊ ಇವೆಲ್ಲ ಆಲ್ ದೀಸ್ ಡೊಮೇನ್ ನೇಮ್ಸ್ ಆರ್ ಪರ್ಚೇಸ್ಡ್ ಬೈ ಸಮ್ ಡೊಮೇನ್ ನೇಮ್ ಪ್ರೊವೈಡರ್ಸ್. ಸೊ ಇವತ್ತು ನಾನು ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ, ನಾನು ಯೂಶಲಿ ವೀಕೆಂಡ್ಸ್ ಕಬ್ಬನ್ ಪಾರ್ಕಿಗೆ, ಬೆಂಗಳೂರಲ್ಲಿ ಕಬ್ಬನ್ ಪಾರ್ಕ್ ಇದೆ, ಕಬ್ಬನ್ ಪಾರ್ಕಲ್ಲಿ ವಾಕಿಗೆ ಹೋಗ್ತೀನಿ. ಸೊ ಕಬ್ಬನ್ ಪಾರ್ಕ್ ಅಲ್ಲಿ ತುಂಬ ಆ್ಯಕ್ಟಿವಿಟೀಸ್ ನಡೆಯುತ್ತೆ. ಅದರ ಸರೌಂಡಿಂಗಲ್ಲಿ ಏನಾದರೂ ಬಿಸ್ನೆಸ್ ಐಡಿಯಾ ಅನ್ನೋಕ್ಕಿಂತ ಏನಾದರೂ ಅಂದರೆ ಪೀಪಲ್ ಕನೆಕ್ಷನ್, ಪೀಪಲ್ ಮೀಟಿಂಗ್, ಅಥವಾ ಕನೆಕ್ಟಿಂಗ್ ಪೀಪಲ್ಸ್ ಹೂ ಗೋಸ್ ಟು ವಾಕ್ ಇನ್ ಕಬ್ಬನ್ ಪಾರ್ಕ್. ಸೊ ಅವ್ರಿಗೇನಾದ್ರು ಮಾಡ್ಬೋದಾ, ಅವ್ರ ಆ್ಯಕ್ಟಿವಿಟೀಸ್ ಪ್ಲ್ಯಾನ್ ಮಾಡೋದಕ್ಕೆ ಏನಾದರೂ ಒಂದು ಆ್ಯಪ್ ಥರ ಮಾಡ್ಬೋದಾ ಅಂತ ಒಂದು ವೇಗ್ ಐಡಿಯಾ ಇದೆ. ಸೊ ಆ ಆ್ಯಂಗಲಿಂದ ಯೋಚನೆ ಮಾಡಿಕೊಂಡು ಒಂದು ಡೊಮೇನ್ ನೇಮ್ನ ಇಲ್ಲಿ ಪರ್ಚೇಸ್ ಮಾಡೋಕ್ಕೆ ಇವತ್ತು ಟ್ರೈ ಮಾಡ್ತೀನಿ. ಸೊ ಲೆಟ್ಸ್ ಸಿ ವಾಟ್ ಆರ್ ಆಲ್ ದಿ ಅವೈಲೇಬಲ್ ಡೊಮೇನ್ ನೇಮ್ಸ್ ದಟ್ ಆರ್ ರಿಲೇಟೆಡ್ ಟು ದಿ ಕಬ್ಬನ್ ಪಾರ್ಕ್. ಸೊ ನಾನು ಕಬ್ಬನ್ ಪಾರ್ಕ್ ಅಂತ ಸರ್ಚ್ ಮಾಡಿದ್ರೆ ಇಲ್ಲಿ ಆಲ್ ರೈಟ್. ಸೊ kabbanpark.com ಡೊಮೇನ್ ನೇಮ್ ಅವೈಲೇಬಲ್ ಇದೆ. ಇಟ್ಸ್ ಅ ಪ್ರೀಮಿಯಂ ಡೊಮೇನ್ ಅಂತ ಹೇಳ್ತಾ ಇದ್ದಾರೆ, ಬಿಕಾಸ್ ಕಾಸ್ಟ್ ನೋಡಿ ಇಲ್ಲಿ $10,000. $10,000 ಅಷ್ಟೊಂದೆಲ್ಲ ಕೊಟ್ಟು ಎಕ್ಸ್ಪೆರಿಮೆಂಟ್ ಮಾಡೋಕ್ಕಾಗಲ್ಲ ನನಗೆ. ಅಷ್ಟೊಂದೆಲ್ಲ ದುಡ್ಡಿಲ್ಲ ನನ್ನ ಹತ್ರ. ಯಾರ ಹತ್ರನಾರ ಕಾಸಿದ್ರೆ ಅವ್ರು ಪರ್ಚೇಸ್ ಮಾಡ್ಬೋದು, ಇನ್ನೂ ಅವೈಲೇಬಲ್ ಆಗಿದೆ. ನಾನಂತರೂ ಮಾಡ್ತಾ ಇಲ್ಲ ಅದನ್ನು. ಬಟ್ ಅದ್ರ ಥರ ಇರೋ ಸಿಮಿಲರ್ ಡೊಮೇನ್ಸ್ ಯಾವ್ಯಾವ ಅವೈಲೇಬಲ್ ಇದ್ದಾವೆ ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ. kabbanpark.ai ಅಂತ ಇದೆ. ಓಕೆ, ಎ ಐಗೇನು ಅಂದರೆ ನನಗೇನು ಎ ಐ ಅವಶ್ಯಕತೆ ಇಲ್ಲ ಸದ್ಯಕ್ಕೆ. kabbanpark.co ಅವೈಲೇಬಲ್ ಇದೆ, .shop ಇದೆ. ಸೊ ಎಷ್ಟೊಂದು ಅವೈಲೇಬಲ್ ಇದೆ. .us ಅಂತಂದರೆ ಯೂಶಲಿ ಅದು US ಅಲ್ಲಿ ಬಿಸ್ನೆಸ್ ರಿಜಿಸ್ಟರ್ ಆಗಿದ್ರೆ ಅವರೆಲ್ಲ ಜನರಲಿ .us ಅಂತ ತೊಗೊತಾರೆ. ಸೊ ಬಿಸ್ನೆಸ್ ಅವರು .biz ಅಂತಲೂ ತೊಗೊತಾರೆ. ಆಲ್ ರೈಟ್. kabbanpark.online ಅನ್ನೋದು ಒಂದು ಡೊಮೇನ್ ನೇಮ್ ಅವೈಲೇಬಲ್ ಇದೆ. ನಾನು ಆಲ್ರೆಡಿ ಇದನ್ನು ಒಂದ್ಸರಿ ಕಾರ್ಟಿಗೆ ಆ್ಯಡ್ ಮಾಡಿಟ್ಟಿದ್ದೆ. ಕಾರ್ಟಲ್ಲಿದೆ ಅನಿಸುತ್ತೆ. ಲೆಟ್ಸಿ. ಇದು ಆಲ್ರೆಡಿ ಕಾರ್ಟಲ್ಲಿದೆ. ಓಕೆ, ದಿಸ್ ಈಸ್ ಒನ್ ಆಪ್ಷನ್. ಲೆಟ್ಸಿ ಇಫ್ ಯು ಕ್ಯಾನ್ ಗೆಟ್ ಎನಿ ಬೆಟರ್ ಆಪ್ಷನ್ಸ್. .org ಅಂತ ಇದೆ, .net ಅಂತ ಇದೆ, info co in bun.co ಅಂತೆ. kabbanpark.me ಇಂಟ್ರೆಸ್ಟಿಂಗ್. .life ಅಂತ ಇದೆ. ಇದು ಇಂಟ್ರೆಸ್ಟಿಂಗ್. ಸುಮ್ಮನೆ ಆ್ಯಡ್ ಮಾಡಿರ್ತೀನಿ ಕಾರ್ಡ್ಗೆ. ಸ್ಟೋರ್ ಆಯಿತು, ಆ್ಯಪ್ ಆಯಿತು. kabbanparks.com ಅಂತ ಇದೆ. kabbanpark.today ಅಂತ ಇದೆ. ಇದನ್ನು ನಾನು ಡೊಮೇನ್ಗೆ ಆ್ಯಡ್ ಮಾಡಿ ಇಟ್ಟಿದ್ದೆ ಆವಾಗಲೇ. ಇದು kabbanpark.com ಅಂತ ಇದೆ. ಓಕೆ, ಇದನ್ನು ಯೋಚನೆ ಮಾಡ್ಬೋದು. ಬಟ್ ಇವ್ರು ಏನು ಹೇಳ್ತಾ ಇದ್ದಾರೆ, ಫಸ್ಟ್ ಇಯರ್ ಓನ್ಲಿ ವಿತ್ 3 year ಟರ್ಮ್ ಅಂತ ಹೇಳ್ತಾ ಇದ್ದಾರೆ. ವಾಟ್ ಡಸ್ ದ್ಯಾಟ್ ಮೀನ್? We offer a significant discount on the first year of a 3-year term. Subsequent years will be charged at the standard price of $22 almost. You can add additional years annually at $22. 0.18 ICANN fees and applicable taxes may apply at the checkout. All right. So basically 0.01 only for the first year. ಸೊ ಬೇರೆ ನಾನು ಆಲ್ರೆಡಿ ಆ್ಯಡ್ ಮಾಡಿದ್ರಲ್ಲೂ ಏನಾರು ಅದೇ ಥರ ರೆಸ್ಟ್ರಿಕ್ಷನ್ಸ್ ಇರ್ಬೋದು ಅಂದ್ಕೊತೀನಿ. ಅದನ್ನ ಚೆಕ್ ಮಾಡ್ತೀನಿ ನಾನು ಚೆಕ್ಔಟ್ ಟೈಮಲ್ಲಿ. ಸೊ kabbanpark.com ಅನ್ನೋದು ಒಂದು ಇತ್ತಲ್ವ, ಅದನ್ನು ಎಕ್ಸ್ಪ್ಲೋರ್ ಮಾಡೋಣ. kabbanpark.com. ಸೊ ಇದನ್ನು ನಾನು ಕಾರ್ಡ್ಗೆ ಆ್ಯಡ್ ಮಾಡ್ತೀನಿ ಸದ್ಯಕ್ಕೆ. ಆಲ್ ರೈಟ್, ಲೆಟ್ ಸಿ ವಾಟ್ ಆಲ್ ಐ ಹ್ಯಾವ್ ಇನ್ ಮೈ ಕಾರ್ಟಲ್ಲಿ .online ಅಂತ ಇದೆ, .today ಅಂತ ಇದೆ, .life ಅಂತ ಆ್ಯಡ್ ಮಾಡಿದ್ದೀನಿ. kabbanpark.com ಇದು ಇಂಟ್ರೆಸ್ಟಿಂಗ್ ಆಗಿದೆ.
ಬಟ್ ನನಗೆ ತುಂಬಾ ಇಷ್ಟ ಆಗಿರೋದು ಅಂದರೆ ದ ಕಬ್ಬನ್ ಪಾರ್ಕ್ ಡಾಟ್ ಕಾಮ್ ಆಲ್ರೆಡಿ ಚೆನ್ನಾಗಿದೆ, ಇಲ್ಲ ಅಂತಲ್ಲ. ಬಟ್ 1 ಇಯರ್ಗೆ ನಾನು ತೊಗೊಂಡ್ರೆ ಎಷ್ಟು ಕೇಳ್ತಾರೆ ಅಂತ ನೋಡೋಣ. $12 ಹೇಳ್ತಾ ಇದ್ದಾರೆ 1 ಇಯರ್ಗೆ. ಕಬ್ಬನ್ ಪಾರ್ಕ್ ಡಾಟ್ ಲೈಫ್ ಎಷ್ಟು ಹೇಳ್ತಾ ಇದ್ದಾರೆ 1 ಇಯರ್ಗೆ? ಹಾಂ, 1 ಇಯರ್ಗೆ $2 ಹೇಳ್ತಾ ಇದ್ದಾರೆ. ಓಕೆ. ಕಬ್ಬನ್ ಪಾರ್ಕ್ ಡಾಟ್ ಟುಡೇ ಎಷ್ಟು ಹೇಳ್ತಾ ಇದ್ದಾರೆ 1 ಇಯರ್ಗೆ? $2 ಹೇಳ್ತಾ ಇದ್ದಾರೆ. ಡಾಟ್ ಆನ್ಲೈನ್ ಎಷ್ಟು ಹೇಳ್ತಾ ಇದ್ದಾರೆ ಅಂತಂದರೆ $1 ಹೇಳ್ತಾ ಇದ್ದಾರೆ. ಓಕೆ. ಓಕೆ, ಇಷ್ಟೊಂದು ಇಂಟ್ರೆಸ್ಟಿಂಗ್ ಡೊಮೇನ್ ನೇಮ್ಸ್ ಇದ್ದಾವೆ. ಸೊ ಯೂಶಲಿ ನಾವು ಇಲ್ಲಿ ಕನ್ಫ್ಯೂಸ್ ಆಗ್ಬೋದು ಯಾವ ಥರ ಡೊಮೇನ್ ನೇಮ್ನ ತೊಗೋಬೇಕು ಅಂತ. ಬಟ್ ದೇರ್ ಇಸ್ ನಥಿಂಗ್ ರೈಟ್ ಆರ್ ರಾಂಗ್ ಅಟ್ ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್ ಇನ್ ಟೈಮ್. ಬಿಕಾಸ್ ಫಸ್ಟ್ಲಿ ನಾನು ಇದು ಬರೀ ಎಕ್ಸ್ಪೆರಿಮೆಂಟಲ್ ಪರ್ಪಸ್ ಮಾಡ್ತಾ ಇರೋದು. ಇದರಿಂದ ನಾನೇನು ಫ್ಯೂಚರಲ್ಲಿ ದೊಡ್ಡದಾಗೇನು ಮಾಡೋ ಪ್ಲ್ಯಾನಲ್ಲಿ ಅಂದರೂ ಸದ್ಯದ ಮಟ್ಟಿಗಿಲ್ಲ. ಮುಂದೆ ಏನು ಬೇಕಾದ್ರೂ ಆಗ್ಬೋದು. ಬಟ್ ಆ ಕ್ಲಾರಿಟಿ ಇರಲಾರ್ದಕ್ಕೆ ನಾನು ಅಷ್ಟೊಂದು ದುಡ್ಡು ಸ್ಪೆಂಡ್ ಮಾಡೋಕ್ಕೆ ಇಷ್ಟಪಡಲ್ಲ ಇವತ್ತು. ಸೊ ಟೋಟಲ್ ಕಾರ್ಡ್ ಬಿಲ್ಲಿಂಗ್ $16 ಆಗಿದೆ. ಯಾವ್ದು ಜಾಸ್ತಿ ಇರೋದು ಅದನ್ನು ತೆಗೆದುಬಿಡ್ತೀನಿ ಫಸ್ಟು. ಸೊ ದಿ ಕಬ್ಬನ್ ಪಾರ್ಕ್ ಡಾಟ್ ಕಾಮ್ ಇಟ್ ಈಸ್ ಆಲ್ರೆಡಿ ಟು ಮಚ್. $12 ಇದೆ, ನಾನು ಅದನ್ನು ರಿಮೂವ್ ಮಾಡ್ಕೊತೀನಿ. ಸೊ $5 ಬಂತು ಈಗ ಟೋಟ್ಲಾಗಿ. ಸೊ ಕಬ್ಬನ್ ಪಾರ್ಕ್ ಡಾಟ್ ಲೈಫ್ ಇದು ಚೆನ್ನಾಗಿದೆ. ಡಾಟ್ ಆನ್ಲೈನ್ ಚೆನ್ನಾಗಿದೆ. ಡಾಟ್ ಟುಡೇನೂ ಚೆನ್ನಾಗಿದೆ. ಬಟ್ ಇಟ್ಸ್ ಲೈಕ್ ಮೋರ್ ಲೈಕ್ ನ್ಯೂಸ್ ಪೇಪರ್ ಅನ್ನೋ ಥರ ಇದೆ ಡಾಟ್ ಟುಡೇ. ಡಾಟ್ ಆನ್ಲೈನ್ ಕೂಡ ಓಕೆ, ಏನೋ ಸರ್ವಿಸ್ ಕೊಡೋರ ಥರನೇ ಇದೆ, ಕಸ್ಟಮರ್ ಸಪೋರ್ಟ್ ಅಥವಾ ಎನಿವೆ. ಮೇ ಬಿ ನಾನು ಈಗ ಸದ್ಯಕ್ಕೆ ಡಾಟ್ ಆನ್ಲೈನ್ ತೊಗೊಳ್ಳಲ್ಲ, ಆಮೇಲೆ ಡಾಟ್ ಟುಡೇನೂ ತೊಗೊಳ್ಳಲ್ಲ. ಕಬ್ಬನ್ ಪಾರ್ಕ್ ಡಾಟ್ ಲೈಫ್, ದಿಸ್ ಈಸ್ ಇಂಟ್ರೆಸ್ಟಿಂಗ್. ಬಟ್ ಇಟ್ ಈಸ್ ಸೇಯಿಂಗ್ ರಿನ್ಯೂಸ್ ಇನ್ March 2026 ಫಾರ್ $52 ಅಂತೆ. $52 ಅಂದರೆ ಇಂಟು ಆಲ್ಮೋಸ್ಟ್ 87 ಇದೆ, 90 ಅಂತಲೇ ಮಾಡೋಣ. ಓಕೆ, 4,500 ಆಗುತ್ತೆ. ಸೊ ಐ ಥಿಂಕ್ ನನಗೇನು ಅನಿಸುತ್ತೆ ಅಂತಂದರೆ, ಇಫ್ ಇಟ್ ಈಸ್ ನಾಟ್ ಡಾಟ್ ಕಾಮ್ ಅಲ್ವಾ, ಸೊ ಎನಿ ಅದರ್ ಡೊಮೇನ್ಸ್ ಲೈಕ್ ಡಾಟ್ ಲೈಫ್ ಆಗಲಿ, ಡಾಟ್ ಟುಡೇ ಆಗಲಿ, ಡಾಟ್ ಆನ್ಲೈನ್ ಆಗಲಿ, ಸೊ ಎಲ್ಲದಕ್ಕೂ ಮಾರ್ಕೆಟಿಂಗ್ ಮಾಡಬೇಕಾಗತ್ತೆ ಎಕ್ಸ್ಪ್ಲಿಸಿಟ್ ಆಗಿ. ಅದರ್ವೈಸ್ ಪೀಪಲ್ಗೆ ಗೊತ್ತಾಗಲ್ಲ. ಲೈಕ್ ಜನ ಯೂಶ್ವಲಿ ಡಾಟ್ ಕಾಮ್ ಅಂತ ಟೈಪ್ ಮಾಡಿನೇ ಅಭ್ಯಾಸ. ಡಾಟ್ ಕಾಮ್ ತೊಗೋಬೋದಿತ್ತು. ದ ಕಬ್ಬನ್ ಪಾರ್ಕ್ ಡಾಟ್ ಕಾಮ್ ಅವೈಲೇಬಲ್ ಇದೆ. ಅದನ್ನು ಇನ್ನೊಂದ್ಸರಿ ನಾನು ಚೆಕ್ ಮಾಡ್ತೀನಿ ಬೇಕಿದ್ರೆ. 1 ಇಯರ್ಗೆ ಎಷ್ಟಾಗತ್ತೆ ಅಂತ ನೋಡೋಣ. ಆ್ಯಡಿಂಗ್ ದಿ ಡೊಮೇನ್ ಟು ದಿ ಕಾರ್ಟ್. ಓಕೆ, ದಿ ಕಬ್ಬನ್ ಪಾರ್ಕ್ ಡಾಟ್ ಕಾಮ್ ಅಂತ ಇದೆ, ದಿ ಕಬ್ಬನ್ ಪಾರ್ಕ್ ಡಾಟ್ ಲೈಫ್ ಅಂತ ಇದೆ. ಸೊ ಎಲ್ಲ ಸೇರಿ ಓಕೆ, ಇದು $12 ಅಂತ ಇದೆ 1 ಇಯರ್ಗಾದ್ರೂ. ಏನು ಕಮ್ಮಿಗೆ ಸಿಗ್ತಾಯಿಲ್ಲ ನನಗೆ. ಸೊ ಇಟ್ ಈಸ್ ಎಕ್ಸ್ಪೆನ್ಸಿವ್. ನಂದು ಎಕ್ಸ್ಪೆರಿಮೆಂಟಲ್ ಪರ್ಪಸ್ ಇರೋದ್ರಿಂದ ಇದನ್ನೇ ನಾನು ಬೈ ಮಾಡ್ತಾಯಿಲ್ಲ ಸದ್ಯಕ್ಕೆ. ಸೊ ಐಲ್ ಜಸ್ಟ್ ಗೋ ಅಹೆಡ್ ವಿತ್ ಕಬ್ಬನ್ ಪಾರ್ಕ್ ಡಾಟ್ ಲೈಫ್. ಸೊ ದಿಸ್ ವೆಬ್ಸೈಟ್ ಈಸ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಕಬ್ಬನ್ ಪಾರ್ಕ್ ಡಾಟ್ ಲೈಫ್ ಅನ್ನೋ ಒಂದು ವೆಬ್ಸೈಟ್ ಏನಾರು ಮುಂದೆ ಮಾಡಿದ್ರೆ ನಾನು, ಸೊ that is going to explain the life in Kабан Park. So let's go ahead, continue to the cart. Domain protection ಏನು ಹೇಳ್ತಾ ಇದ್ದಾರೆ? ಓಕೆ, ರೆಕಮೆಂಡೆಡ್ ಅನ್ನೋದನ್ನೇ ಫೀಚರಾಗಿ ಕೊಡ್ತಾ ಇದ್ದಾರೆ. ದಿಸ್ ಈಸ್ ನಾನ್ ಸೆನ್ಸ್. ಪ್ರಿವೆಂಟ್ಸ್ ಹ್ಯಾಕರ್ಸ್ ಫ್ರಮ್ ಸ್ಟೀಲಿಂಗ್ ಯುವರ್ ಡೊಮೈನ್ ಆರ್ ಮೇಕಿಂಗ್ ಎನಿ ಅನ್ಅಥರೈಸ್ಡ್ ಚೇಂಜಸ್. ಐ ಡೋಂಟ್ ನೋ, ನಾನು ಇದು ತೊಗೊಳ್ಳಿಲ್ಲ ಅಂದರೆ ಹೌ ಡು ದೇ ಡೂ ಇಟ್? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. Requires your approval via two-factor verification for vital changes like deleting or transferring a domain. ಓಕೆ, ಐ ಥಿಂಕ್ ಇವರು ಇದನ್ನೆಲ್ಲ ಬೈ ಡಿಫಾಲ್ಟಾಗಿ ಕೊಡಬೇಕು ಸೈಟ್ ಪ್ರೊಟೆಕ್ಷನ್ಗೆ. ಬಟ್ ಅವರು ಅದನ್ನು ಫೀಚರಾಗಿ ಸೆಲ್ ಮಾಡ್ತಾ ಇದ್ದಾರೆ. ಸದ್ಯಕ್ಕಂತೂ ಬೇಡ ನನಗೆ. ಓಕೆ, ಟೆಲ್ ದ ವರ್ಲ್ಡ್ ಯುವರ್ ಸೈಟ್ ಇಸ್ ಕಮಿಂಗ್ ಸೂನ್. ಐ ಥಿಂಕ್ ಇವ್ರು ಡಿಫಾಲ್ಟಾಗಿ ಯಾರಾದರೂ ಕಬ್ಬನ್ ಪಾರ್ಕ್ ಡಾಟ್ ಲೈಫ್ ಅನ್ನೋ ಪೇಜಿಗೆ ಹೋದರೆ ಐ ಥಿಂಕ್ ದೇ ವಿಲ್ ಪುಟ್ ಅಪ್ ಅ ಡಿಫಾಲ್ಟ್ ಪೇಜ್ ಕಮ್ಮಿಂಗ್ ಸೂನ್ ಅನ್ನೋ ಪೇಜ್ನ ಹಾಕ್ಬೋದು ಅವರು. ಸೊ ದ್ಯಾಟ್ ಈಸ್ ಗುಡ್ ಫ್ರಮ್ ದೇರ್ ಸೈಡ್. ಬಿಲ್ಡ್ ಅ ಕ್ರೆಡಿಬಿಲಿಟಿ ವಿತ್ ಅ ಕಸ್ಟಮ್ ಇಮೇಲ್ ಅಡ್ರೆಸ್, branded email address like anup@kabbanpark.life shows you take your business seriously. ಇಟ್ಸ್ ಓಕೆ, ಅಷ್ಟೊಂದು ಸೀರಿಯಸ್ ಆಗು ಏನು ತೊಗೊಳ್ಳೋ ಅವಶ್ಯಕತೆ ಇಲ್ಲ ಸದ್ಯಕ್ಕೆ. ಲೈಟಾಗೆ ತೊಗೊಳ್ಳೋಣ. ಸೊ ನೋ ಥ್ಯಾಂಕ್ಸ್.
ಆಲ್ ರೈಟ್. ಸೊ ಎಲ್ಲ ಸೇರಿ ಎಷ್ಟಾಯಿತು, $2 ಆಗಿದೆ. ಸೊ ಈ ಥರ ನಾವು ಫೈನಲ್ ಚೆಕ್ಔಟ್ ಪೇಜ್ ಬಂದಾದಮೇಲೆ ಓಕೆ, ಸೊ ರೆಡಿ ಫಾರ್ ಚೆಕ್ಔಟ್. ಈಗ ಇಲ್ಲಿ ನಮ್ಮದು ಪೇಮೆಂಟ್ ಡೀಟೇಲ್ಸ್ ಆ್ಯಡ್ ಮಾಡಬೇಕು. ಯೂಶಲಿ ಕ್ರೆಡಿಟ್ ಕಾರ್ಡ್ ಕೊಡ್ಬೋದು, ಇಲ್ಲ ಪೇಪಲ್ ಅಕೌಂಟ್ ಇದ್ದರು ಪೇಪಲ್ ಅಕೌಂಟ್ ಕೂಡ ಕೊಡ್ಬೋದು. ಬಟ್ ಐ ವಿಲ್ ಸಿ ನಂದು ಯಾವುದು ಕನ್ವೀನಿಯೆಂಟ್ ಆಗಿರುತ್ತೋ ಅದನ್ನು ಮಾಡ್ತೀನಿ ನಾನು. ಬಟ್ ಇಲ್ಲಿ ಫೈನಲ್ ಚೆಕ್ಔಟ್ ಪೇಜ್ ಬಂದಮೇಲೆ ಐ ಕ್ಯಾನ್ ಸಿ ಅನದರ್ ಫೀಸ್, GST ಆ್ಯಂಡ್ ಫೀಸ್ ಅಂತ. ಸೊ ಇದು ಕಮಿಷನ್ ಇರಬೇಕು ಅನ್ಕೊತೀನಿ ಅವ್ರದ್ದು. ಸೊ ಟೋಟಲ್ GST ಇದು ಇಂಡಿಯನ್ ಗೌರ್ಮೆಂಟ್ಗೆ ಹೋಗುತ್ತೆ $0.39. ಆ್ಯಂಡ್ ಇದು ಐಕ್ಯಾನ್ ಫೀಸ್ ಅವ್ರು ತೊಗೊತಾ ಇರೋದು 0.18. ಬಟ್ ದಿಸ್ ಈಸ್ ಸ್ಟ್ಯಾಂಡರ್ಡ್ ಐಕ್ಯಾನ್ ಫೀಸ್ ಅಪ್ಲಿಕೇಬಲ್ ಟು ಆಲ್ ಡೊಮೇನ್ ನೇಮ್ಸ್. ಸೊ that is how it is becoming 2.56 total invoice ಅಲ್ಲಿ. ಆಲ್ ರೈಟ್, ಸೊ ಲೆಟ್ ಮಿ ಬೈ ದಿಸ್ ನಾವು. ಓಕೆ, ಇವಾಗ ನಮ್ಮ ಪರ್ಚೇಸ್ನ ಕಂಪ್ಲೀಟ್ ಮಾಡೋಣ. ಆಲ್ ರೈಟ್, ಸೊ ಇವಾಗ ನಾವು kabanpark.life ಅನ್ನೋ ಡೊಮೇನ್ನ ಸಕ್ಸಸ್ಫುಲಿ ಪರ್ಚೇಸ್ ಮಾಡಿದ್ದೀವಿ. ಸೊ ಟೋಟಲ್ ಕಾಸ್ಟ್ ಆಗಿದ್ದು $2.56. ಹಾಂ, ಹೇ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ಕೊಬೋದು ನಮಗೆ ನಾವೇ, ಸ್ವಲ್ಪ ಸೆಲೆಬ್ರೇಟ್ ಮಾಡೋಣ. ಆಲ್ ರೈಟ್, ಸೊ ಬೇಸಿಕ್ಲಿ ದಿಸ್ ಈಸ್ ಹೌ ವಿ ಪರ್ಚೇಸ್ ಅ ಡೊಮೇನ್ ನೇಮ್. ಸೊ ನೋಡೋಣ ಇವಾಗ ಇದು ಎಲ್ಲಿ ಲಿಸ್ಟ್ ಆಗಿರುತ್ತೆ ಅಂತ. ಸೊ kabanpark.life is already ready ಅಂತ ಹೇಳ್ತಾ ಇದ್ದಾರೆ. ಬೇಸ್ಡ್ ಆನ್ ಯುವರ್ ಡೊಮೇನ್ ವಿ ಹ್ಯಾವ್ ಬಿಲ್ಡ್ ಅ ಕಮಿಂಗ್ ಸೂನ್ ಪೇಜ್ ಫಾರ್ Kaban Park using AI that features parks and recreation. That is good. ಪಬ್ಲಿಷ್ ಮಾಡ್ತೀನಿ. ಪಬ್ಲಿಷ್ ಟು ಯುವರ್ ಡೊಮೇನ್ ಅಂತೆ. ಓಕೆ, ಕಂಟಿನ್ಯೂ. ಓಕೆ, ಸೊ ಬೇಸಿಕ್ಲಿ ಅವ್ರು ಪಬ್ಲಿಷ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಲೆಟ್ ಮಿ ಸಿ ವೇರ್ ಕ್ಯಾನ್ ಐ ಸಿ ದ್ಯಾಟ್ ಡೊಮೇನ್. ಸೊ ಇಲ್ಲಿ ಅಡಿಷ್ನಲ್ ಫೀಚರ್ಸ್ ಇದ್ದಾವೆ, ಲೈಕ್ ನಮ್ಮದು ವೆಬ್ಸೈಟಿಗೆ ಲೋಗೋಸ್ ಎಲ್ಲ ಕ್ರಿಯೇಟ್ ಮಾಡೋದು. ಸೊ ಇವೆಲ್ಲ ಸದ್ಯಕ್ಕೆ ಬೇಡ, ಬಟ್ ಲೆಟ್ ಮಿ ಗೋ ಟು ದಿ ಡೊಮೇನ್ ಸೆಕ್ಷನ್. ಓಕೆ, kabanpark.life ಅನ್ನೋದು ನಮಗೆ ಕಾಣಿಸ್ತಾ ಇದೆ. ಸೊ ರಿನ್ಯೂವಲ್ ಕಾಸ್ಟು $52.99. ಸೊ ಎಕ್ಸ್ಪೈರ್ಸ್ ಆನ್ March 16. ಸೊ ನಾನು ಅಷ್ಟರೊಳಗೆ ಈ ಡೊಮೇನ್ ನನಗೆ ಬೇಡ ಅಂತಂದರೆ ನಾನು ಇದನ್ನು ಐ ಮೀನ್ ಗಿವ್ ಅಪ್ ಮಾಡಬೇಕಾಗುತ್ತೆ. ಐ ಹ್ಯಾವ್ ಟು unsubscribe myself from this domain name. But let's see, 1 ವರ್ಷ ಟೈಮ್ ಇದೆ ಯೂಸ್ ಮಾಡೋಕ್ಕೆ. 1 ವರ್ಷ ತನಕ ಯೂಸ್ ಮಾಡಿ ಆಮೇಲೆ ಯೋಚನೆ ಮಾಡ್ತೀನಿ. ಸೊ ಬಟ್ ಮೀನ್ ವೈಲ್ ವಿ ವಿಲ್ ಟೇಕ್ ಅ ಲುಕ್ ಎಟ್ ದಿಸ್ ವೆಬ್ಸೈಟ್. ಅವ್ರು ಏನು ಡಿಫಾಲ್ಟ್ ಪೇಜ್ ಕೊಟ್ಟಿದ್ದಾರೋ ಅದು ನೋಡೋಣ. ಓಕೆ, ಇದನ್ನು ವರ್ಕ್ ಆಗ್ತಾ ಇಲ್ಲ. ಬಟ್ ಅದನ್ನು ಚೆಕ್ ಮಾಡೋಣ ಏನಕ್ಕೆ ವರ್ಕ್ ಆಗ್ತಾ ಇಲ್ಲ ಅಂತ. ಬಟ್ ದೇರ್ ಆರ್ ಫ್ಯೂ ಅದರ್ ಆಪ್ಷನ್ಸ್. ಸೊ ಇಲ್ಲೇನಂತ ಹೇಳ್ತಾ ಇದ್ದಾರೆ ಅಂದರೆ, ಈ ಡೊಮೇನನ್ನು ನಾವೇನಾದ್ರು ಸೆಲ್ ಮಾಡಬೇಕಂತ ಇದ್ದರೆ ಐ ಥಿಂಕ್ ವಿ ಕ್ಯಾನ್ ಲಿಸ್ಟ್ ದಿಸ್ ಡೊಮೇನ್ ಫಾರ್ ಸೇಲ್. ಯುವರ್ ಡೊಮೇನ್ಸ್ ಎಸ್ಟಿಮೇಟೆಡ್ ವ್ಯಾಲ್ಯೂ ಇಸ್ $100 ಅಂತ. ಯಾರಾದರೂ ಇಂಟ್ರೆಸ್ಟ್ ಇದ್ದವರು ನಂಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಈ ಲಿಸ್ಟ್ ಆಗೋದು ಅಂದರೆ ಈ ಥರ ನಾನು ಡೊಮೇನ್ ನೇಮ್ನ ಸೆಲ್ ಮಾಡ್ತಾ ಇದ್ದೀನಿ ಅಂತ ಲಿಸ್ಟ್ ಮಾಡಬೇಕು ಅಂದರೆ ಇಲ್ಲಿ ನಾನು ಲಿಸ್ಟ್ ಫಾರ್ ಸೇಲ್ಗೆ ಹೋಗಿ ಲಿಸ್ಟ್ ಮಾಡ್ಬೋದು. ಬಟ್ ನಾನೇನು ಸೇಲ್ ಮಾಡೋ ಇದರಲ್ಲಿಲ್ಲ, ಮೂಡಲ್ಲಿಲ್ಲ ರೈಟ್ ನಾವು. ಬಟ್ ಇದು kabanpark.life ಅವರು ಒಂದು ಡಿಫಾಲ್ಟ್ ಪೇಜ್ ಕೊಡ್ತೀನಿ ಅಂತ ಹೇಳಿದರು. ಅದು ಯಾಕೋ ವರ್ಕ್ ಆಗ್ತಾ ಇಲ್ಲ. ಒಂದು ಸರಿ ಇನ್ಕಾಗ್ನಿಟೋ ಮೋಡಲ್ಲಿ ಓಪನ್ ಮಾಡೋಣ. ನೋಪ್, ಐ ಥಿಂಕ್ ಇಟ್ ವಿಲ್ ಟೇಕ್ ಸಮ್ ಟೈಮ್ ಅಂತ ಅನ್ಕೊತೀನಿ. ಡೊಮೇನ್ ಸೆಟ್ಟಿಂಗ್ಸಿಗೆ ಹೋಗಿ ನೋಡೋಣ ಏನೇನಿದೆ ಅಂತ.
ವೆರಿಫೈ ಡೊಮೈನ್ ಓನರ್ಶಿಪ್ಪಲ್ಲಿ ಏನಿದೆ? ಬೇಡ ಇದು. ಪ್ರಾಡಕ್ಟ್ಸ್. ಯು ಆರ್ ಕನೆಕ್ಟೆಡ್ ಟು ಅ ವೆಬ್ಸೈಟ್. ಯು ಕನೆಕ್ಟೆಡ್ ಅ ವೆಬ್ಸೈಟ್ ಟು kabanpark.life ಅಂತೆ. ಬಟ್ ಇದು ವರ್ಕ್ ಆಗ್ತಾ ಇಲ್ಲ. ಐ ಥಿಂಕ್ ಅವರು ಪಬ್ಲಿಷ್ ಮಾಡಿದ್ರು ಅದು ಸಿಂಕ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ ಅನಿಸುತ್ತೆ. ಸರಿ, ಎಂಟಿ ಕ್ಯಾಶ್ ಆ್ಯಂಡ್ ಹಾರ್ಡ್ ರಿಲೋಡ್ ಮಾಡಿ ನೋಡೋಣ. ಸೊ ಮೇ ಬಿ ಇದು ಟೈಮ್ ತೊಗೊಳುತ್ತೆ, ಬಟ್ ಇಟ್ಸ್ ಓಕೆ. ದ್ಯಾಟ್ ಈಸ್ ನಾಟ್ ದಿ ಮೋಟೋ ರೈಟ್ ನಾವು. ಬಟ್ ನಾವೇ ನಮ್ಮದೊಂದು ಸ್ಟ್ಯಾಟಿಕ್ ಪೇಜ್ನ ಕ್ರಿಯೇಟ್ ಮಾಡ್ಬೋದು. ಸೊ ಲೆಟ್ ಸಿ ಇಫ್ ಯು ಕ್ಯಾನ್ ಡೂ ಇಟ್. ಬಟ್ ಅದನ್ನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡೋದು ಬೇಡ. ಈ ವಿಡಿಯೋ ವಾಸ್ ಓನ್ಲಿ ಲಿಮಿಟೆಡ್ ಟು ಪರ್ಚೇಸಿಂಗ್ ಅ ಡೊಮೇನ್. ಅದನ್ನು ನಾವು ಸಕ್ಸಸ್ಫುಲಿ ಮಾಡಿದ್ವಿ ಇವಾಗ. ಎಲ್ಲರೂ ನಿಮ್ಗೆ ಯಾವ್ದಾರು ಇಂಟ್ರೆಸ್ಟಿಂಗ್ ಡೊಮೇನ್ಸ್ನ ಪರ್ಚೇಸ್ ಮಾಡೋದಿದ್ರೆ ಈ ರೀತಿ ಟ್ರೈ ಮಾಡ್ಬೋದು. ಗೋಡ್ಯಾಡಿನೇ ಯೂಸ್ ಮಾಡಬೇಕು ಅಂತ ಇಲ್ಲ. ದೇರ್ ಆರ್ ಸೋ ಮೆನಿ ಅದರ್ ಸರ್ವಿಸ್ ಪ್ರೊವೈಡರ್ಸ್, ಡೊಮೇನ್ ನೇಮ್ ಸರ್ವಿಸ್ ಪ್ರೊವೈಡರ್ಸ್. ನಾನು ವೆಬ್ಸೈಟ್ ಹೋಸ್ಟಿಂಗ್ ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀನಿ ಆಲ್ರೆಡಿ. ಆ ವಿಡಿಯೋನ ನೋಡಿ ಫಾರ್ ಮೋರ್ ಡೀಟೇಲ್ಸ್ ಆನ್ ಡೊಮೇನ್ ನೇಮ್ ಸರ್ವಿಸ್ ಪ್ರೊವೈಡರ್ಸ್. ಆಲ್ ರೈಟ್, ದೆನ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಈ ಡೊಮೇನ್ ನೇಮ್ ಯೂಸ್ ಮಾಡ್ಕೊಂಡ್ಬಿಟ್ಟು ಒಂದು ಸ್ಟ್ಯಾಟಿಕ್ ಪೇಜ್ನ ಕ್ರಿಯೇಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸೊ ಅಂಟಿಲ್ ದೆನ್, ಟೇಕ್ ಕೇರ್, ಸಿ ಯು, ಬಾಯ್. ಹೇ, ಆ್ಯಕ್ಚುಲಿ kabanpark.life ವೆಬ್ಸೈಟ್ ಇವಾಗ ಲೈವಲ್ಲಿದೆ. Like I said, it took some time to sync. So let me show you that. All right, so this is that website. This is the static content given by GoDaddy. So kabanpark.life ಅಂತ ನೀವೆಲ್ಲ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ, so you should be able to see this particular website. ಆಲ್ ರೈಟ್, ದೆನ್ ದ್ಯಾಟ್ಸ್ ಇಟ್. ಅದೊಂದು ಸ್ಮಾಲ್ ಅಪ್ಡೇಟ್ ಕೊಡಬೇಕಿತ್ತು, ಅದಕ್ಕೆ ತಿರ್ಗಾ ಇದನ್ನು ಎಕ್ಸ್ಟೆಂಡ್ ಮಾಡ್ತಾ ಇದ್ದೀನಿ ವಿಡಿಯೋನ. ಆಲ್ ರೈಟ್, ದೆನ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್. ಸಿ ಯು ನೆಕ್ಸ್ಟ್ ಟೈಮ್. ಅಂಟಿಲ್ ದೆನ್, ಬಾಯ್.